ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಕೀರ್ತನೆ 120, ಸಾಮ್ 120. ಇದು ಈ ಕೀರ್ತನೆ ಚಿಕ್ಕ ಕೀರ್ತನೆ. ಯಾಕೆ ಚಿಕ್ಕದಂತ ಹೇಳ್ತೇನೆ ಅಂದರೆ 119ನೇ ಕೀರ್ತನೆ ನಾವು ಅಧ್ಯಯನ ಮಾಡಿಬಿಟ್ಟು ಕೀರ್ತನೆ 120ಕ್ಕೆ ಬಂದಾಗ ಅದು ಕೇವಲ 7 ವಚನಗಳು ಮಾತ್ರ ಇದೆ. ಆದರೆ ಕೀರ್ತನೆ 119ರಲ್ಲಿ 176 ವಚನಗಳು, ಭಾಳ ದೊಡ್ಡ ಕೀರ್ತನೆ. ಆದರೆ ಅದರಲ್ಲಿದ್ದಂಥ ಅಂಶಗಳು 3. ದೇವರು ವಾಕ್ಯ ನಾವು. ಸರಿ, ಈಗ ಕೀರ್ತನೆ 120 ಮತ್ತು 7 ವಚನಗಳಲ್ಲಿ ದೇವರು ನಮಗಾಗಿ ಏನಿಟ್ಟಿದ್ದಾರೆ ನಾವು ಅದನ್ನು ನೋಡಿಕೊಳ್ಳೋಣ. ಬನ್ನಿರಿ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು. ನಮ್ಮ ಜೀವನದಲ್ಲಿ ಇಕ್ಕಟ್ಟು, ಬಿಕ್ಕಟ್ಟು ಸಹಜ. ಆ ರೀತಿ ಬರುವಂಥ ವೇಳೆಯಲ್ಲಿ ನಾವು ಸದಾ ಇರುವಾತನಿಗೆ ಮೊರೆ ಇಡಬೇಕು. ಅದೇ ಈ ಮೊದಲನೇ ವಚನದಲ್ಲಿ ನಾವು ನೋಡುವಂಥ ಪಾಠ. ಯಾಕಂದರೆ ದೇವರು ದೂರದಲ್ಲಿರುವ ವ್ಯಕ್ತಿ ಅಲ್ಲ. ಗಾಡ್ ಈಸ್ ನಾಟ್ ಎ ರಿಮೋಟ್ ಗಾಡ್. ಆತನು ಹತ್ತಿರವಾಗಿಯೇ ಇದ್ದಾನೆ. ಆದರೆ ಒಂದು ನಿಬಂಧನೆ. ಕೀರ್ತನೆ 145, 18ನೇ ವಚನದಲ್ಲಿ ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ನೋಡ್ರಿ, ದೇವರು ನಮಗೆ ಹತ್ತಿರವಾಗಿ ಇರುವಂಥ ಅನುಭವ ನಮಗಿರಬೇಕಾದ್ರೆ ಯಥಾರ್ಥ ಮೊರೆ ಇಡುವಿಕೆ, ಆನೆಸ್ಟ್ ಸಪ್ಲಿಕೇಶನ್. ಸರಿ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು. ವಾವ್! ಇಕ್ಕಟ್ಟಿನಲ್ಲಿ ನಾವು ದೇವರಿಗೆ ಮೊರೆ ಇಡುವಾಗ ಆತನು ಸದುತ್ತರವನ್ನು ದಯಪಾಲಿಸ್ತಾನೆ ಎಂಬ ಭರವಸೆ ಕೀರ್ತನೆ 120 ಮೊದಲನೇ ವಚನದಿಂದ ನಮಗೆ ಆ ಭರವಸೆ ಉಂಟಾಗಲಿ. ಆ ಭರವಸೆ ಆಳವಾಗಿರಲಿ. ಆ ಭರವಸೆ ಸತತವಾಗಿ ಮುಂದುವರಿಯಲಿ. 2ನೇ ವಚನ, ಕೀರ್ತನೆ 120 2ನೇ ವಚನದಲ್ಲಿ ಯೆಹೋವನೇ ಅಂದರೆ ಸದಾ ಇರುವಾತನೇ, ಯೆಹೋವನೇ ಎಂಬುದಾಗಿ ಹೇಳಿದಾಗ ನನಗೆ ನೆನಪಾಗುವಂಥ ವಚನ ವಿಮೋಚನ ಕಾಂಡ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಮೋಶೆ ಜನರು ನನ್ನನ್ನು ನಿನ್ನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎಂಬುದಾಗಿ ಕೇಳಿದಾಗ 14ನೇ ವಚನದಲ್ಲಿ ದೇವರು ಅವನಿಗೆ, ಮೋಶೆಗೆ, ವಿಮೋಚನಾ ಕಾಂಡ 3:14, ಎಕ್ಸಡಸ್ 3:14, ಇರುವಾತನೇ ಆಗಿದ್ದೇನೆ. ನಿನ್ನ ಹೆಸರು ಏನಂತ ಕೇಳಬೇಕು ಅಥವಾ ಹೇಳಬೇಕು ಜನರಿಗೆ ಅಂತ ಹೇಳುವಾಗ ದೇವರು ಹೇಳುವಂಥದ್ದು ತನ್ನ ಹೆಸರು ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು. ಅಂಚಿನಲ್ಲಿ ಅಥವಾ ಇರುವಾತನೇ ಆಗಿದ್ದೇನೆ ಅಥವಾ ಎಂಥವನಾಗಿರುವೆನೋ ಅಂಥವನಾಗಿರುವೆನು. ನನಗದು ಭಾಳ ಉತ್ತೇಜನ. ಎಂಥವನಾಗಿರುವೆನು ಅಂಥವನಾಗಿರುವೆನು. ಹೌದು, ಯೆಹೋವನೇ
ಎಂಬುದಾಗಿ ಕೀರ್ತನೆಗಾರನು 120ರಲ್ಲಿ ಆತನು ದೇವರಿಗೆ ಮೊರೆ ಇಡುವಾಗ ಎಂಥವನಾಗಿರುವೆನೋ ಅಂಥವನಾಗಿರುವೆನು. ಇಕ್ಕಟ್ಟಿನಲ್ಲಿ ದೇವರು ಎಂಥವನಾಗಿರುವೆನೋ ಅಂಥವನಾಗಿರುವೆನು ನಿನ್ನೊಂದಿಗೆ. ಆತನ ಸ್ವಭಾವ, ಆತನು ನಿತ್ಯನಾದವನು, ಸತ್ಯನಾದವನು, ಲಭ್ಯನಾಗಿರುವ ಆತನು. ಹೌದು, ಕೆಲವರು ಸಿಗಲಿಕ್ಕಿಲ್ಲ, ಆದರೆ ದೇವರು ನಮಗೆ ಸದಾ ಲಭ್ಯನಾಗಿರ್ತಾನೆ. ಒಬ್ಬ ದೊಡ್ಡ ಸೇವಕರು ನನ್ನನ್ನು ಕೆಲವು ವರ್ಷಗಳ ಹಿಂದೆ ಬರಬೇಕಂತ ಆಮಂತ್ರಿಸಿದರು, ಕರೆ ಕೊಟ್ಟರು. ವಿಮಾನದಲ್ಲೇ ಬರ್ಬೋದಂತ ಕೂಡ ಆ ದಿವಸಗಳಲ್ಲಿ ಹೇಳಿದರು. ಹಾಗೆ ನಾನು ಕಳಿಸ್ಕೊಟ್ರು. ಅಲ್ಲಿ ಅವ್ರನ್ನ ನಾನು ಭೇಟಿ ಆಗಬೇಕಂತ ಹೋದಾಗ ಒಂದಿನ ಆಯಿತು, ಭೇಟಿ ಆಗಲಿಕ್ಕೆ ಆಗಲಿಲ್ಲ. 2 ದಿನ ಆಯಿತು, ಭೇಟಿ ಆಗಲಿಕ್ಕೆ ಆಗಲಿಲ್ಲ. 2ನೇದು ಅಥವಾ 3ನೇ ದಿವಸ ಅವ್ರನ್ನ ಭೇಟಿ ಆಗಲಿಕ್ಕೆ ಆಸ್ಪದವಾಯಿತು. ಯಾಕೆಂದರೆ ಅದು ಒಂದು ತಪ್ಪಂತ ನಾನು ಹೇಳಲ್ಲ. ಮನುಷ್ಯನಿಗೆ ಪರಿಮಿತಿ ಉಂಟು, ಸೇವಕರಿಗೆ, ಆದರೆ ದೇವರಿಗೆ ಪರಿಮಿತಿ ಇಲ್ಲ. ಸದಾ ಲಭ್ಯನಾಗಿರ್ತಾನೆ, ಸದಾ ಇರುವ ಆತನಾಗಿದ್ದಾನೆ. ಸರಿ, 2ನೇ ವಚನ, ಕೀರ್ತನೆ 120 2ನೇ ವಚನದಲ್ಲಿ, ಯೆಹೋವನೇ, ಸುಳ್ಳು ಬಾಯಿಯೂ ವಂಚಿಸುವ ನಾಲಿಗೆಯೂ ಉಳ್ಳವರಿಂದ ನನ್ನನ್ನು ಬಿಡಿಸು. ಹೌದು, 2 ಸಂಗತಿಗಳಿಂದ, 2 ವಿಧವಾದ ಜನರಿಂದ ನನ್ನನ್ನು ಬಿಡಿಸು. ಸುಳ್ಳು, ವಂಚನೆ. ಸುಳ್ಳು ಬಾಯಿ, ವಂಚಿಸುವ ನಾಲಿಗೆ. ಈ ವಾಕ್ಯ ನಾನು ಹೇಗೆ ತಗೊಳ್ತೀನಂದರೆ, ಈ ಸುಳ್ಳು ವಂಚನೆ 2 ನನ್ನಲ್ಲೇ ಇರುವ ಸಾಧ್ಯತೆ. ಆದ ಕಾರಣ ಈ ಸುಳ್ಳು ವಂಚಿಸುವ ವ್ಯಕ್ತಿಗಳಿಂದ ನನ್ನನ್ನು ಬಿಡಿಸು ಅನ್ನೋದಕ್ಕಿಂತ ನನ್ನಿಂದ ನನ್ನನ್ನು ಸುಳ್ಳಿನಿಂದ ಬಿಡಿಸು, ನನ್ನನ್ನು ವಂಚನೆಯಿಂದ ಬಿಡಿಸು ಎಂಬುದಾಗಿ ಆ ಪ್ರಾರ್ಥನೆಯನ್ನು, ಹಳೆ ಒಡಂಬಡಿಕೆಯ ಈ ಭಕ್ತನ ಪ್ರಾರ್ಥನೆಯನ್ನು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ನಾನು ಈ ರೀತಿಯಾಗಿ ಬೇಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, 1 ಕೊರಿಂಥ 11:31 ನಮ್ಮನ್ನು ನಾವು ತೀರ್ಪು ಮಾಡಿಕೊಂಡ್ರೆ ನ್ಯಾಯ ತೀರ್ಪಿಗೆ ಗುರಿ ಆಗೋದಿಲ್ಲ ಅಂತೆ. ವಾವ್, ಎಂಥ ಸೀಕ್ರೆಟ್, ಎಂಥ ಒಂದು ಆಶ್ಚರ್ಯ. ನನ್ನನ್ನು ನಾನು ವೈಯಕ್ತಿಕವಾಗಿ ತೀರ್ಪು ಮಾಡಿಕೊಂಡ್ರೆ, ವಿವೇಚಿಸಿಕೊಂಡ್ರೆ, ನನ್ನಲ್ಲಿ ಸುಳ್ಳಿನ ಆತ್ಮ ಇದೆಯಾ, ನನ್ನಲ್ಲಿ ವಂಚಿಸುವ ಆತ್ಮ ಇದೆಯಾ ಎಂಬುದಾಗಿ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳೋದಾದರೆ, ಪರೀಕ್ಷಿಸಿಕೊಂಡು ಅದರ ವಿಷಯದಲ್ಲಿ ದೇವರ ಕಡೆಯಿಂದ ಶುದ್ಧೀಕರಣ, ಕ್ಷಮೆ, ಪಶ್ಚಾತ್ತಾಪ ಹೊಂದುವುದಾದರೆ ತೀರ್ಪಿಗೆ ಗುರಿಯಾಗೋದಿಲ್ಲ. ಸರಿ, ಈ ಸುಳ್ಳು ವಂಚನೆ ಈ 2 ಯೋಚನೆ ಮಾಡುವಾಗ ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ ಭಾಗ ಹೊಸ ಒಡಂಬಡಿಕೆಯಲ್ಲಿ 2ನೇ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ. ಅಲ್ಲಿ ನಾವು ನೋಡುವಾಗ ಕ್ರಿಸ್ತ ವಿರೋಧಿ ಬರುವಂಥದ್ರ ಕುರಿತಾಗಿ ಬಹಳಷ್ಟು ಇಲ್ಲಿ ಹೇಳಲಾಗಿದೆ. ಮತ್ತು ಈ 2 ಸಂಗತಿಗಳು, ಸುಳ್ಳು, ವಂಚನೆ, ಈ 2 ಕೂಡ ನಾವು ನೋಡುವಾಗ ಅದೇ ಪದ. ಉದಾಹರಣೆಗೆ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ ಮತ್ತು 11ನೇ ವಚನದಲ್ಲಿ ದೇವರು ಆ ಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳಿಸಿ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡ್ತಾನೆ. ಹಾಗಾದರೆ ಸುಳ್ಳು ಎಂಬ ಸಂಗತಿಯನ್ನು ನಾವು ಇಲ್ಲಿ ನೋಡಬಹುದು. ಮತ್ತು ಅದೇ ಸಂದರ್ಭದಲ್ಲಿ ನಾವು ನೋಡುವಾಗ ವಂಚನೆ ಕೂಡ ಇರುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ನೋಡ್ತಕ್ಕದ್ದು. ಯಾಕಂತೇಳಿದರೆ ಇಲ್ಲಿ ಅಸತ್ಯ ನಡೆಸುವ ಭ್ರಮೆ, ಆಶ್ಚರ್ಯ. ಮತ್ತು ಪೌಲನು ಒಂದು ವಾರ್ನಿಂಗ್ ಕೊಡ್ತಾನೆ, ಬುದ್ಧಿಗಟ್ಟು ನೀವು ಚಂಚಲರಾಗಬೇಡ್ರಿ,
3ನೇ ವಚನ, 2ನೇ ಅಧ್ಯಾಯ 3. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳ್ರಿ. ಹಾಗಾದರೆ ವಂಚನೆ, ಸುಳ್ಳು ಈ ಎರಡು ಉಪಕರಣವನ್ನು, ಆಯುಧವನ್ನು ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ತಗೊಂಡು ಬರ್ತಾನೆ. ಸಾಧ್ಯವಾದರೆ ದೇವರಾದುಕೊಂಡವರು ಕೂಡ ವಂಚಿಸಲ್ಪಡುವ ಸಾಧ್ಯತೆ. ಇನ್ನೊಂದು ಸಾರಿ ಹೇಳ್ತೀನಿ, ಸಾಧ್ಯವಾದರೆ. ಒಂದು ವೇಳೆ ಆ ವಾಕ್ಯ ಎಲ್ಲಿದೆ ಅಂತ ನಾನು ಹೇಳೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಸಾರಿ ತೋಮನ ಆತ್ಮ ಕಾರ್ಯ ಮಾಡ್ತದೆ. ತೋಮನ ಆತ್ಮ ಅಂತ ಹೇಳಿದ್ರೆ ನಾವು ನೋಡಿದ್ರೇ ನಂಬೋದು. ಹೌದು. ಮತ್ತಾಯನ ಬರೆದ ಸುವಾರ್ತೆ 24ನೇ ವಚನದಲ್ಲಿ ಹಾಗೆ ಓದ್ತಾ ಇದ್ದರೆ ಅಂತ್ಯಕಾಲದಲ್ಲಿ ಏನೇನು ನಡೀತದೆ ಎಂಬುದಾಗಿ ಹೇಳಿಬಿಟ್ಟು, ಅನಂತರ ಅಂತ್ಯಕಾಲದಲ್ಲಿ ಈ ಇಂತಿಂಥ ಕಾರ್ಯಗಳು ನಡೀತದೆ ಅಂತ ಹೇಳಿಬಿಟ್ಟು, ಆವಾಗ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸ ಮಾಡುವರು. 24:11ನೇ ವಚನ. ಆ ರೀತಿಯಾಗಿ ಹೇಳಿಬಿಟ್ಟು ಕೊನೆಗೆ ಏನಂತ ಹೇಳ್ತದೆ, ದೊಡ್ಡ ದೊಡ್ಡ ಅದ್ಭುತಗಳು ಇಲ್ಲಿ ಉಂಟಾಗ್ತದೆ. ಇಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ಆದಮೇಲೆ ಇದು ನೆನಪಿಟ್ಕೊಳ್ಳಿಕ್ಕೆ ಈಸಿ. 24 ಮತ್ತಾಯ, ಮ್ಯಾಥ್ಯೂಸ್ ಗಾಸ್ಪಲ್ 24 ಏನಿದೆ ನೋಡೋಣ ಬನ್ನಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ಏನು ಮಾಡ್ತಾರೆ? ದೊಡ್ಡ ಕನ್ನಡದಲ್ಲಿ 2 ಸಾರಿ ಬರ್ತದೆ, ಬಹುಶಃ ಗ್ರೀಕ್ನಲ್ಲಿ ಒಂದೇ ಸಾರಿ ಅಂತ ಕಾಣ್ತದೆ. ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಮಾನವನಲ್ಲಿ ಅದ್ಭುತಕ್ಕಾಗಿ ಅಂತರಾಳದ ಆಶೆ ಎಲ್ರಿಗೂ ಇದೆ, ಪವಾಡ ನೋಡಬೇಕಂತ ಹೇಳಿಬಿಟ್ಟು, ಮಿರಾಕಲ್ ಎಂಬುದಾಗಿ. ಆದರೆ ಅಂಥ ಆಶೆ ಇರುವಂಥ ಮಾನವನನ್ನು ಮಾತ್ರ ಅಲ್ಲ, ದೇವರು ಆದುಕೊಂಡವರನ್ನು ಕೂಡ ಕ್ರಿಸ್ತ ವಿರೋಧಿ ವಂಚಿಸ್ತಾನೆ. ಕ್ರಿಸ್ತ ವಿರೋಧಿ ವಂಚಿಸ್ತಾನೆ ಅನ್ನೋದಕ್ಕೆ ಬದಲು ಇನ್ನೊಂದು ಮಾತನ್ನು ನಾನು ಬಳಸ್ತೇನೆ, ಒಂದು ವೇಳೆ ಇದನ್ನು ಹುದುವಾಗಿ ತಗೋಬಹುದು. ಸೈತಾನನ್ನು ವಂಚಿಸ್ತಾನೆ. ಸರಿ, ಕೀರ್ತನೆ 120 ನಾವು ನೋಡ್ತಿದ್ದೇವೆ. ಹೊಸ ಒಡಂಬಡಿಕೆಯನ್ನು ನಾವು ಹಳೆ ಒಡಂಬಡಿಕೆಯ ವಚನಗಳಿಂದ ಅರ್ಥ ಮಾಡಿಕೊಳ್ಳುವಂಥದ್ದು ಅನುಕೂಲ. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಮತ್ತಾಯ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಇವುಗಳನ್ನು ರೆಫರೆನ್ಸ್ ಆಗಿ ತಗೊಂಡೆ. ಸರಿ, ಸುಳ್ಳು, ವಂಚನೆ, ದೇವರಾತ್ಮನೆಂಬ ಸಹಾಯಕನ ಸಹಾಯದಿಂದ, ಸುಳ್ಳಿನ ಆತ್ಮದಿಂದಲೂ ವಂಚಿಸುವ ಆತ್ಮದಿಂದಲೂ ನಾವು ಮುಕ್ತರಾಗಿರುವಂಥ ದೇವರು ಸಹಾಯ ಮಾಡಲಿ. ಮುಂದೆ ನಾವು ನೋಡೋಣ 3ನೇ ವಚನ, ಕೀರ್ತನೆ 120 3ನೇ ವಚನದಲ್ಲಿ, ವಂಚಿಸುವ ನಾಲಿಗೆಯೇ ದೇವರು ನಿನಗೇನು ಕೊಡಬೇಕು? ಆ ರೀತಿಯಾಗಿ ಮಾತಾಡೋದು ಆಶ್ಚರ್ಯ ಅನ್ನಿಸ್ಬೋದು, ಆದರೆ ಅದು ನನಗಿಷ್ಟ. ಯಾಕಂತ ಹೇಳಿದರೆ ಕೆಲವು ಸಾರಿ ಕೆಲವರು ಏನಾದರೂ ನೋವಾದರೆ ಆ ದೇಹದ ಅಂಗವನ್ನು ಉದ್ದೇಶಿಸಿ ಸಂಬೋಧಿಸಿ ಮಾತಾಡ್ತಾರೆ. ಅದು ಒಂದು ವೇಳೆ ವಿಚಿತ್ರ ಅನ್ನಿಸ್ಬೋದು. ಒಂದು ವೇಳೆ ಎದೆ ನೋವಿದರೆ, ಎದೆ ನೀನು ವಾಸಿಯಾಗು ಯೇಸು ನಾಮದಲ್ಲಿ ಎಂಬುದಾಗಿ, ಮತ್ತು ತಲೆನೋವಿದರೆ ತಲೆನೋವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ವಾಸಿಯಾಗು ಎಂಬುದಾಗಿ ಕೆಲವರು ಮಾತಾಡೋದು ಉಂಟು.
ಅವರ ವಿಶ್ವಾಸಕ್ಕೆ ತಕ್ಕಂತೆ ದೇವರು ವಾಸಿ ಮಾಡಿದ್ದು ಉಂಟು, ಅದು ಪ್ರಶ್ನೆ ನಾವು ಮಾಡೋಂಗಿಲ್ಲ. ಆದರೆ ಇಲ್ಲಿ ನಾವು ನೋಡುವಂಥದ್ದು ನಾಲಿಗೆ ಹತ್ರ ಕೀರ್ತನೆಗಾರನು ಮಾತಾಡ್ತಾನೆ, ವಂಚಿಸುವ ನಾಲಿಗೆಯೇ ಎಂಬುದಾಗಿ ಹೇಳಿಬಿಟ್ಟು ದೇವರನ್ನು ಕನೆಕ್ಟ್ ಮಾಡಿಬಿಟ್ಟು ಮಾತಾಡ್ತಾನೆ. ಅದರಿಂದ ನಾವು ಕಲಿಯುವಂಥದ್ದನ್ನು ಕಲಿತ್ಕೊಳ್ಳೋಣ. ಮತ್ತು ಮುಂದೆ 4ನೇ ವಚನದಲ್ಲಿ ಹದವಾದ ಬಾಣಗಳು ಅಂತ ಹೇಳ್ಬಿಟ್ಟು ಮಾತನಾಡುವಾಗ, ಹೌದು ಅದು ಆಯುಧ, ಅದರ ವಿಷಯದಲ್ಲಿ ದೇವರು ಆ ರೀತಿಯಾಗಿ ನಿನ್ನನ್ನು ದಂಡಿಸಲಿ ಎಂಬುದಾಗಿ ಅರ್ಥ. 5ನೇ ವಚನದಲ್ಲಿ 2 ಅಯ್ಯೋ ನಾವು ನೋಡ್ಬೋದು. ಅಯ್ಯೋ, ನಾನು ಮೇಷೇಕಿನವರಲ್ಲಿ ತಂಗಬೇಕಲ್ಲ, ಕೇದಾರಿನವರ, ಅದು ಕೂಡ ಅಯ್ಯೋ, ಕೇದಾರಿನವರ ಪಾಳ್ಯದಲ್ಲಿ ವಾಸಿಸಬೇಕಾಯ್ತಲ್ಲ. ಈ ಮೇಷೇಕ್ ಎಂಬ ಪದದ ಅರ್ಥ ಬಿತ್ತುವುದರಲ್ಲಿ ವಾಸಿಸಬೇಕು, ಬಿತ್ತುವುದು, ಸೋವಿಂಗ್. ಮೇಷೇಕ್ ಅಂತ ಹೇಳಿದ್ರೆ ಬಿತ್ತುವುದು. ಹೌದು, ನಾವು ಬಿತ್ತುವುದರಲ್ಲಿ ತಂಗಬೇಕು ಎಂಬಂಥ ಒಂದು ಹಾರೈಕೆ ಇದು. ಹಾಗೆ ಇರಬೇಕು, 100% ಕರೆಕ್ಟ್ ಅಂತ ನಾನು ಹೇಳೋದಲ್ಲ, ಕೀರ್ತನೆಗಾರನ ಒಂದು ಆಶೆ ಅದು. ಕೇದಾರಿನವರ ಪಾಳ್ಯದಲ್ಲಿ ತಂಗಬೇಕಲ್ಲ. ಕೇದಾರ ಅಂತ ಹೇಳಿದ್ರೆ ಬೂದಿ ಸ್ಥಳ ಅದು. ಯಾಕಂತ ಹೇಳಿದ್ರೆ ಬೇಸರ ಆಗಿಬಿಟ್ರೆ ಕೆಲವರಾಗಿ ಮಾತಾಡ್ತಾರಲ್ಲ, ಆ ರೀತಿಯಾಗಿ ಬೇಸತ್ತು ಮಾತಾಡಿದ್ದ ವೇಳೆ ಅದು. ಅದನ್ನೇ ನಾವು ಒಂದು ಡಾಕ್ಟ್ರಿನ್ ಆಗಿ, ಒಂದು ಉಪದೇಶವಾಗಿ ತಗೋಬಾರ್ದು, ಅದೇ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಹೊಸ ಒಡಂಬಡಿಕೆಯಲ್ಲಿ ಮೇಷೇಕಿನಲ್ಲಿ ತಂಗುವುದಲ್ಲ, ಬಿತ್ತುವುದರಲ್ಲಿ ತಂಗುವುದಲ್ಲ, ಕೇದಾರಿನಲ್ಲಿ ಅಂದರೆ ಬೂದಿಯಲ್ಲಿ ತಂಗುವುದಲ್ಲ, ಕ್ರಿಸ್ತನಲ್ಲಿ. ಎಫೆಸ ಪತ್ರಿಕೆಯಲ್ಲಿ ನೋಡುವಾಗ ಸುಮಾರು ಬಾರಿ ಕ್ರಿಸ್ತನಲ್ಲಿ, ಇನ್ ಕ್ರೈಸ್ಟ್, ಅದೇ ನಮ್ಮ ಅಡ್ರೆಸ್, ಅದೇ ನಮ್ಮ ವಿಳಾಸ. ಮೇಷಕ್ ನಮ್ಮ ಅಡ್ರೆಸ್ ಅಲ್ಲ, ಕೇದಾರ್ ನಮ್ಮ ಅಡ್ರೆಸ್ ಅಲ್ಲ. ಸರಿ, 6ನೇ ವಚನ, ಸಮಾಧಾನ ಅಂತ ಹೇಳಿದರೆ ಹಿಬ್ರು ಭಾಷೆಯಲ್ಲಿ ಶಾಲೋಮ್. ಅದಕ್ಕೆ 7 ಅರ್ಥಗಳು. ಭದ್ರತೆ, ಹೌದು, ಸುರಕ್ಷಿತವಾಗಿರೋದು, ಮಿತ್ರತ್ವ, ಆರೋಗ್ಯ, ಅಭಿವೃದ್ಧಿ, ವಿಶ್ರಾಂತಿ, ಮೆಚ್ಚುಗೆ. ಈ ಸಮಾಧಾನ ಅದು ಕ್ರಿಸ್ತನನ್ನು ಸೂಚಿಸುವಂಥದ್ದು. ಅದು ಕ್ರಿಸ್ತನ ಇವೆಲ್ಲವನ್ನು ಕೊಡುವಾತನಾಗಿದ್ದಾನೆ. ಆತನೇ ನಮ್ಮ ಶಾಲೋಮ್. ಎಫೆಸ 2, ಕೊಲೊಸ್ಸೆ 2. ಆದುದರಿಂದ ಕ್ರಿಸ್ತನ ಬಗ್ಗೆ ಇಲ್ಲಿ ನಾವು ನೋಡುವಂತೆ ಆಯ್ತು ನೋಡ್ರಿ. ಆದ ಕಾರಣ ಆ ರೀತಿಯಾಗಿ ಹೇಳಿಬಿಟ್ಟು 7ನೇ ವಚನದಲ್ಲಿ ನಾನು ಸಮಾಧಾನ ಪ್ರಿಯನು ಎಂಬುದಾಗಿ ಹೇಳ್ತಾನೆ. ಕ್ರಿಸ್ತನನ್ನು ಪ್ರೀತಿಸುವನು, ಶಾಲೋಮ್ ಪ್ರಿಯನು ಎಂಬುದಾಗಿ ಹೇಳಿ ಮುಕ್ತಾಯವಾಗ್ತದೆ. ಕೀರ್ತನೆ 120, 7ನೇ ವಚನ. ಕೀರ್ತನೆ 120ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.